ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಿಲ್ವರ್ ಜೂಬ್ಲಿ ಕೊಟ್ಟಿರುವ ಸ್ಟಾರ್ಗಳು ಅಂದರೆ ಡಾಕ್ಟರ್ ರಾಜ್‌ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅವರು. ಅದರಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರು ಒಂದು ಜನ್ರೇಷನ್ ಆದರೆ, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರು ಒಂದು ಜನ್ರೇಷನ್ ಆಗ್ತಾರೆ. ಇವರುಗಳನ್ನು ಬಿಟ್ಟರೆ ಮೂರನೇ ಜನ್ರೇಷನ್ನಲ್ಲಿ ಎಂಟ್ರಿಯಾಗಿ ವೇಗವಾಗಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿ ಅತಿ ಹೆಚ್ಚು ಸಿಲ್ವರ್ ಜೂಬ್ಲಿ ಕೊಟ್ಟಿರುವ ಸ್ಟಾರ್ಗಳು ಅಂದರೆ ಅದು ಡಾಕ್ಟರ್ ಶಿವರಾಜ್‌ಕುಮಾರ್ ಹಾಗೂ ಡಾಕ್ಟರ್ ವಿ. ರವಿಚಂದ್ರನ್ ಅವರಾಗ್ತಾರೆ. ರವಿಚಂದ್ರನ್ ರವರು 1982ರಲ್ಲಿ ಕದೀಮ ಕಳ್ಳರು ಚಿತ್ರದಿಂದ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಅಲ್ಲಿಂದ 1987ರ ತನಕ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯ ಮಾಡ್ತಾರೆ. 1987ರಲ್ಲಿ ಬಂದ ಪ್ರೇಮಲೋಕ ಚಿತ್ರದಿಂದ ರವಿಚಂದ್ರನ್ ಅವರ ಪರ್ವ ಶುರುವಾಗುತ್ತೆ. ಈ ಕಡೆ ಶಿವರಾಜ್‌ಕುಮಾರ್ ಅವರು 1986ರಲ್ಲಿ ಬಂದ ಆನಂದ್ ಚಿತ್ರದಿಂದ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಮೊದಲ ಚಿತ್ರದಲ್ಲಿ ಭರವಸೆಯ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಈ ವಿಡಿಯೋದಲ್ಲಿ ರವಿಚಂದ್ರನ್ ಹಾಗೂ ಶಿವರಾಜ್‌ಕುಮಾರ್ ಅವರ ಯಾವೆಲ್ಲ ಚಿತ್ರಗಳು ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದೆ ಅಂದರೆ 25 ವಾರ ಇಲ್ಲ ಅದಕ್ಕಿಂತ ಜಾಸ್ತಿ ಥಿಯೇಟರ್ನಲ್ಲಿ ಓಡಿದೆ ಅನ್ನೋದನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಶಿವರಾಜ್‌ಕುಮಾರ್ ಅವರು ತಮ್ಮ ಮೊದಲ ಚಿತ್ರದಲ್ಲಿ ಸಿಲ್ವರ್ ಜೂಬ್ಲಿ ಕೊಡ್ತಾರೆ. 1986ರಲ್ಲಿ ಬಂದ ಆನಂದ್ ಸಂಗೀತಂ ಶ್ರೀನಿವಾಸ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬಂದಿರುತ್ತೆ. ಶಿವರಾಜ್‌ಕುಮಾರ್ ಅವ್ರ ಜೊತೆ ಸುಧಾರಾಣಿ ಕೂಡ ಮೊದಲ ಬಾರಿಗೆ ನಾಯಕಿಯಾಗಿ ಎಂಟ್ರಿ ಆಗಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 38 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ರವಿಚಂದ್ರನ್ ರವರ ಮೊದಲ ಸಿಲ್ವರ್ ಜೂಬ್ಲಿ ಸಿನಿಮಾ ಪ್ರೇಮಲೋಕ. ಇದು 1987ರಲ್ಲಿ ರವಿಚಂದ್ರನ್ ನಿರ್ದೇಶನದಲ್ಲಿ ಮೂಡಿ ಬಂದಿರುತ್ತೆ. ನಾಯಕಿಯಾಗಿ ಜೂಹಿ ಚಾವ್ಲಾ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯಾಗಿರ್ತಾರೆ. ಹಂಸಲೇಖ ಅವರ ಸುಮಧುರ ಸಂಗೀತದಿಂದ ಕೂಡಿದ ಪ್ರೇಮಲೋಕ ಥಿಯೇಟರ್ಗಳಲ್ಲಿ 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಶಿವರಾಜ್‌ಕುಮಾರ್ ಅವರ ಎರಡನೇ ಸಿಲ್ವರ್ ಜೂಬ್ಲಿ ಚಿತ್ರ ರಥಸಪ್ತಮಿ. ಇದು ಅವರ ನಾಯಕತ್ವದ ಎರಡನೇ ಸಿನಿಮಾ ಕೂಡ ಆಗಿರುತ್ತೆ. 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಂ. ಎಸ್. ರಾಜಶೇಖರ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್‌ಕುಮಾರ್ ಅವ್ರ ಜೊತೆ ಆಶಾರಾಣಿ ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 33 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ರವಿಚಂದ್ರನ್ ರವರ ಎರಡನೇ ಸಿಲ್ವರ್ ಜೂಬ್ಲಿ ಸಿನಿಮಾ ರಣಧೀರ. ಇದನ್ನು ಕೂಡ ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿ 1988ರಲ್ಲಿ ರಿಲೀಸ್ ಆಗಿರುತ್ತೆ. ರವಿಚಂದ್ರನ್ ಅವರ ಜೊತೆ ಖುಷ್ಬು ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಶಿವರಾಜ್‌ಕುಮಾರ್ ಅವರ ಮೂರನೇ ಸಿಲ್ವರ್ ಜೂಬ್ಲಿ ಚಿತ್ರ ಮನಮೆಚ್ಚಿದ ಹುಡುಗಿ. ಇದು ಶಿವರಾಜ್‌ಕುಮಾರ್ ನಾಯಕತ್ವದ ಮೂರನೇ ಸಿನಿಮಾ ಕೂಡ ಆಗಿರುತ್ತೆ. ಎಂ. ಎಸ್. ರಾಜಶೇಖರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಶಿವರಾಜ್‌ಕುಮಾರ್ ಅವರಿಗೆ ಹ್ಯಾಟ್ರಿಕ್ ಹೀರೋನ ಬಿರುದನ್ನು ತಂದುಕೊಡುತ್ತೆ. ರವಿಚಂದ್ರನ್ ಅವರ ಮೂರನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಅಂಜದ ಗಂಡು. ಇದು 1988ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರೇಣುಕಾ ಶರ್ಮಾ ನಿರ್ದೇಶನ ಮಾಡಿರ್ತಾರೆ. ರಣಧೀರ ನಂತರ ಖುಷ್ಬು ರವರು ನಾಯಕಿಯಾಗಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಕೂಡ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. 1998ರಲ್ಲಿ ರಿಲೀಸ್ ಆದ ರವಿಚಂದ್ರನ್ ಖುಷ್ಬು ಕಾಂಬಿನೇಷನ್ನ ರಣಧೀರ ಹಾಗೂ ಅಂಜದ ಗಂಡು ಇವೆರಡು ಚಿತ್ರಗಳು ಆ ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರಗಳು ಅಂತ ಗುರುತಿಸ್ಕೊಳ್ತವೆ. ಶಿವರಾಜ್‌ಕುಮಾರ್ ಅವರ ನಾಲ್ಕನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸಂಯುಕ್ತ. ಇದು 1988ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ. ಎನ್. ಚಂದ್ರಶೇಖರ್ ನಿರ್ದೇಶನ ಮಾಡಿರ್ತಾರೆ. ಹಾರರ್ ಸಸ್ಪೆನ್ಸ್ನಲ್ಲಿ ಮೂಡಿ ಬಂದಿದ್ದ ಈ ಚಿತ್ರ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ಅವರ ನಾಲ್ಕನೇ ಸಿಲ್ವರ್ ಜೂಬ್ಲಿ ಸಿನಿಮಾ ರಾಮಾಚಾರಿ. ಇದು 1991ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ. ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಶಾಂತಿ ಕ್ರಾಂತಿ ಸೋಲಿನಲ್ಲಿದ್ದ ರವಿಚಂದ್ರನ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡುತ್ತೆ. ಶಿವರಾಜ್‌ಕುಮಾರ್ ಅವರ ಐದನೇ ಸಿಲ್ವರ್ ಜೂಬ್ಲಿ ಸಿನಿಮಾ ರಣರಂಗ. ಇದು 1988ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ. ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್‌ಕುಮಾರ್ ಸುಧಾರಾಣಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 35 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ರವರ ಐದನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಪುಟ್ನಂಜ. ಇದು 1995ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರವಿಚಂದ್ರನ್ ರವರು ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್, ಮೀನಾ, ಉಮಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಶಿವರಾಜ್‌ಕುಮಾರ್ ಅವರ ಆರನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಓಂ. ಇದು 1995ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಉಪೇಂದ್ರ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್‌ಕುಮಾರ್, ಪ್ರೇಮ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಭೂಗತ ಲೋಕದ ಕಥಾಹಂದರ ಹೊಂದಿದ್ದ ಈ ಸಿನಿಮಾ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. 550 ಬಾರಿ ರಿಲೀಸ್ ಆಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ರಿಲೀಸ್ ಆದ ಚಿತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಇದು ಮೊದಲಿಗೆ ರಿಲೀಸ್ ಆದಾಗ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ಅವರ ಆರನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸಿಪಾಯಿ. ಇದು 1996ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಮೊದಲ ಬಾರಿಗೆ ತೆಲುಗು ಸೂಪರ್ ಸ್ಟಾರ್ ಚಿರಂಜೀವಿ ರವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗಿರ್ತಾರೆ. ಸೌಂದರ್ಯ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಕ್ಕೂ ಅಧಿಕ ಕಾಲ ಪ್ರದರ್ಶನ ಕಂಡಿದೆ. ಶಿವರಾಜ್‌ಕುಮಾರ್ ಅವರ ಏಳನೇ ಸಿಲ್ವರ್ ಜೂಬ್ಲಿ ಸಿನಿಮಾ ನಮ್ಮೂರ ಮಂದಾರ ಹೂವೆ. ಇದು 1996ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್‌ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ರವರ ಏಳನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಯಾರೇ ನೀನು ಚೆಲುವೆ.
ಇದು 1998ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್ ಸಂಗೀತ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಶಿವರಾಜ್ ಕುಮಾರ್ ಅವರ 8ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಜನ್ಮದ ಜೋಡಿ. ಇದು 1996ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಟಿ ಎಸ್ ನಾಗಾಭರಣ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ಶಿಲ್ಪಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಕೂಡ 100 ದಿನ ಪ್ರದರ್ಶನ ಕಂಡು ಹಲವು ಕೇಂದ್ರಗಳಲ್ಲಿ 365 ದಿನ ಅಂದರೆ ಸತತ 1 ವರ್ಷ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ಅವರ 8ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಪ್ಲೀಸೋ ತಪ್ಪ. ಇದು 1998ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್, ಶಿಲ್ಪಾ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಶಿವರಾಜ್ ಕುಮಾರ್ ಅವರ 9ನೇ ಸಿಲ್ವರ್ ಜೂಬ್ಲಿ ಸಿನಿಮಾ AK-47. ಇದು 1999ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ಗಿರೀಶ್ ಕಾರ್ನಾಡ್, ಚಾಂದಿನಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ಅವರ 9ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಕನಸುಗಾರ. ಇದು 2001ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕಿರಣ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್, ಪ್ರೇಮ, ಶಶಿಕುಮಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು, ಇದು ಥಿಯೇಟರ್ಗಳಲ್ಲಿ 250 ದಿನ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಶಿವರಾಜ್ ಕುಮಾರ್ ಅವರ 10ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಪ್ರೀಸೆ. ಇದು 2000 ಇಸವಿಯಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ಉಪೇಂದ್ರ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ರವಿಚಂದ್ರನ್ ಅವರ 10ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಮಲ್ಲ. ಇದು 2004ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರವಿಚಂದ್ರನ್ ಅವರು ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್, ಪ್ರಿಯಾಂಕಾ, ಉಪೇಂದ್ರ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ರವಿಚಂದ್ರನ್ ಅವರಿಗೆ ಕಂಬ್ಯಾಕ್ ತಂದುಕೊಟ್ಟಿರುತ್ತೆ. ಮಲ್ಲ ಸಿನಿಮಾ ರವಿಚಂದ್ರನ್ ಅವರ ಕೊನೆಯ ಸಿಲ್ವರ್ ಜೂಬ್ಲಿ ಸಿನಿಮಾವಾಗಿರುತ್ತೆ. ಇನ್ನು ಮುಂದೆ ಬಂದ ಸಿನಿಮಾಗಳು 100 ದಿನ, 125 ದಿನ ಹೀಗೆ ಓಡಿವೆ. ಯಾವ ಸಿನಿಮಾ ಕೂಡ 25 ವಾರ ಕಂಪ್ಲೀಟ್ ಮಾಡಿರಲ್ಲ. ಶಿವರಾಜ್ ಕುಮಾರ್ ಅವರ 11ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ತವರಿಗೆ ಬಾ ತಂಗಿ. ಇದು 2002ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ರಾಧಿಕಾ ಕುಮಾರಸ್ವಾಮಿ, ಅನೂಪ್ ಪ್ರಭಾಕರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಶಿವರಾಜ್ ಕುಮಾರ್ ಅವರಿಗೆ ಕಂಬ್ಯಾಕ್ ತಂದುಕೊಟ್ಟಿರುತ್ತೆ. ಶಿವರಾಜ್ ಕುಮಾರ್ ಅವರ 12ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಜೋಗಿ. ಇದು 2005ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಪ್ರೇಮ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ಅರುಂಧತಿ ನಾಗ್, ಜೆನಿಫರ್ ಕೊತ್ವಾಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಜೋಗಿ ಸಿನಿಮಾ 61 ಚಿತ್ರಮಂದಿರಗಳಲ್ಲಿ 100 ದಿನ ಪ್ರದರ್ಶನ ಕಂಡು ಬೆಂಗಳೂರಿನ ಕಪಾಲಿ ಚಿತ್ರಮಂದಿರ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನ ಕಂಡಿದೆ. ಅಷ್ಟೇ ಅಲ್ಲದೆ ಮೈಸೂರು ಸೇರಿದಂತೆ ಕೆಲವು ಕೇಂದ್ರಗಳಲ್ಲಿ 250 ದಿನ ಪ್ರದರ್ಶನ ಕಂಡಿದೆ. ಶಿವರಾಜ್ ಕುಮಾರ್ ಅವರ 13ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಟಗರು. ಇದು 2018ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದುನಿಯಾ ಸೂರಿ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ಡಾಲಿ ಧನಂಜಯ್, ಭಾವನಾ ರಾವ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಮೈಸೂರಿನ ಸಾಂತಲ ಚಿತ್ರಮಂದಿರದಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ನೋಡಲ್ಲ ಗೆಳೆಯರೇ, ರವಿಚಂದ್ರನ್ ಹಾಗೂ ಶಿವರಾಜ್ ಕುಮಾರ್ ಅವರು ಎಷ್ಟು ಸಿಲ್ವರ್ ಜೂಬ್ಲಿ ಕೊಟ್ಟಿದ್ದಾರೆ ಅಂತ. ಯಾವುದಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.